Hi, hello everyone. Namaskara eldrigu. I hope you all doing good. So in the previous class, we were discussing about two important topics which comes under the chapter the fundamental unit of life. ನೆನಪಿದೆ ಅಲ್ವಾ? ಸೊ ಲಾಸ್ಟ್ 2 ಕ್ಲಾಸ್ಗಳಲ್ಲಿ ನಾವು ಇಂಟ್ರೊಡಕ್ಷನ್ ಮತ್ತೆ ಪ್ಲಾಸ್ಮಾ ಮೆಂಬ್ರೇನ್ ಸೆಲ್ ವಾಲ್ ಬಗ್ಗೆ ತಿಳ್ಕೊಂಡಿದ್ದು. ಸೊ ಈ ಎಂಟೈರ್ ಚಾಪ್ಟರ್ ಅಲ್ಲಿ ಸೆಲ್ ಮತ್ತೆ ಸೆಲ್ ಇಂದ ಏನೇನು ಯೂಸ್ ಆಗುತ್ತೆ ನಮ್ಮ ಬಾಡಿಯಲ್ಲಿ, ಅದ್ರ ಫಂಕ್ಷನ್ ಏನು, ಸೆಲ್ ಅಲ್ಲಿರೋ ಆರ್ಗನಲ್ಸ್ಗಳು ಯಾವುದು ಅಂತ ತಿಳ್ಕೊಳ್ತಾ ಇದೀವಿ. ಎಲ್ಲ ಆರ್ಗನಲ್ಸ್ಗಳು, ಆರ್ಗನಲ್ಸ್ ಸ್ಟ್ರಕ್ಚರ್ ಮತ್ತೆ ಫಂಕ್ಷನ್ಗಳು. ಓಕೆನಾ? ಅಂಡ್ ಟುಡೇ I'm just continuing the topic and we are going to discuss about two more concepts. So ಯಾವ ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ತಾ ಇದೀವಿ? Yes, the very first one is the nucleus. So ನಾವು ನ್ಯೂಕ್ಲಿಯಸ್ ಗಳ ಬಗ್ಗೆ ತಿಳ್ಕೊಳ್ತಾ ಇದೀವಿ. And you know, ನ್ಯೂಕ್ಲಿಯಸ್ ಅಂತ ಹೇಳಿದ್ರೆ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಸೊ 3 ಸಬ್ಜೆಕ್ಟ್ ಅಲ್ಲೂ ಕೂಡ ಕೇಳಿರ್ತೀರಾ. ಅಂದ್ರೆ 3 ಸೈನ್ಸೇನೆ, ಆದ್ರೆ ನಾವಲ್ಲಿ ಆಟಮ್ ಅಂತ ಬಂದಾಗ ಅಲ್ಲಿ ನ್ಯೂಕ್ಲಿಯಸ್ ಅಂತ ನೋಡ್ತೀವಿ. ಅಲ್ಲಿ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಎಲೆಕ್ಟ್ರಾನ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ಗಳನ್ನ ನೋಡ್ತೀರಾ. ಬಟ್ ಇಲ್ಲಿ ನ್ಯೂಕ್ಲಿಯಸ್ ಅಂತ ಹೇಳಿದ್ರೆ ಯು ನೋ ದಟ್ ಇಟ್ ಈಸ್ ದ ಮೇನ್ ಆರ್ಗನಲ್ ಕಂಟ್ರೋಲಿಂಗ್ ದ ಸೆಲ್ ಮೆಟಬಾಲಿಕಲಿ, ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅದ್ರ ಸ್ಟ್ರಕ್ಚರ್ ಏನು, ಫಂಕ್ಷನ್ ಏನು ಅಂತ ತಿಳ್ಕೊಳ್ಳೋಣ. Based on the nature of the nucleus and the genetic material, we are classifying the cell into 2 types. You know that they are called prokaryotic and eukaryotic cells. ಅದ್ರ ನೇಚರ್ ಏನು, ಎಲ್ಲಿರುತ್ತೆ, ಮತ್ತೆ ಅವೆರಡಕ್ಕೂ ಇರೋ ಡಿಫರೆನ್ಸ್ ಏನು ಅದನ್ನ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಇದೆ. ಓಕೆ, ಸೊ ವೆನ್ ಯು ಅಬ್ಸರ್ವ್ ದ ನಾರ್ಮಲ್ ಸೆಲ್ ಅಂಡರ್ ದ ನಾರ್ಮಲ್ ಮೈಕ್ರೋಸ್ಕೋಪ್ ನೋಡಿದಾಗ, ಸೊ ಅದು ಚೀಕ್ ಸೆಲ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಆನಿಯನ್ ಪೀಲ್ ಅನ್ನ ತೆಗೆದುಕೊಂಡು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ, ಸ್ಯಾಫ್ರನಿನ್ ಅಥವಾ ಮಿಥೈಲಿನ್ ಸ್ಟ್ರೈನ್ ಅನ್ನ ಯೂಸ್ ಮಾಡಿದಾಗ ಯು ಆರ್ ಏಬಲ್ ಟು ಅಬ್ಸರ್ವ್ ಓನ್ಲಿ 3 ಪಾರ್ಟ್ಸ್, ರೈಟ್? 3 ಪಾರ್ಟ್ಸ್ಗಳನ್ನ ಅಬ್ಸರ್ವ್ ಮಾಡ್ತೀವಿ. ನಾನು ಹೇಳಿದೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ, ಒಂದು ಸೆಲ್ ಮೆಂಬ್ರೇನ್, ಸೆಕೆಂಡ್ ಒನ್ ಇಸ್ ದ ಸೈಟೋಪ್ಲಾಸಮ್ ಅಂಡ್ ಥರ್ಡ್ ಒನ್ ಇಸ್ ದ ನ್ಯೂಕ್ಲಿಯಸ್. 3 ಪಾರ್ಟ್ಸ್ಗಳು ಮಾತ್ರ ಕಾಣಿಸುತ್ತೆ. ದಟ್ಸ್ ದ ಬೌಂಡ್ರಿ. ಅಂಡ್ ದ ನ್ಯೂಕ್ಲಿಯಸ್ ಇಸ್ ದ ಡಾರ್ಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ವಿತ್ ಇನ್ ದ ಸೆಲ್ ಅಂಡ್ ದೇರ್ ಇಸ್ ಎ ಜೆಲ್ಲಿ ಲೈಕ್ ಫ್ಲೂಯಿಡ್ ಕಾಲ್ಡ್ ಸೈಟೋಪ್ಲಾಸಮ್. ಅದರ ಒಳಭಾಗದಲ್ಲಿ ಡಿಫ್ರೆಂಟ್ ಆರ್ಗನಲ್ಸ್ಗಳಿರುತ್ತೆ. ಅದೇನು ಅಂತ ತಿಳ್ಕೋಬೇಕು. ಓಕೆನಾ? ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ MCQsಗಳ ಬಗ್ಗೆ ಅಟ್ ದ ಎಂಡ್ ಆಫ್ ದ ಟಾಪಿಕ್ we are going to discuss. Okay, so the very first topic is here, that is the nucleus. Nucleus anta helidrenu, in biology we are talking, we know that, right? Nucleus anta helidrenu, it's a double membrane bounded organelle which contains genetic material called DNA, which is very useful for the inheritance of characteristics. See, I'm using few words here. Yaudadu? ಇಟ್ ಈಸ್ ಎನ್ ಆರ್ಗನಲ್. ಇದನ್ನ ನಾನು ಒಂದು ಆರ್ಗನಲ್ ಅಂತ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಯಾವುದರಿಂದ ಆಗಿರುತ್ತೆ? ಸೊ ವಿಚ್ ಈಸ್ ಮೇಡ್ ಆಫ್ ಆರ್ ಕವರ್ಡ್ ಬೈ ಡಬಲ್ ಮೆಂಬ್ರೇನ್. 2 ಲೇಯರ್ಗಳಿಂದ ಅದು ಕವರ್ ಆಗಿರುತ್ತೆ. ಹಾಗಾಗಿ ಇಟ್ಸ್ ಅ ಡಬಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್. ಡಬಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್, ಯು ಕ್ಯಾನ್ ಸೇ ಆರ್ಗನಲ್. ಓಕೆ, ನೆಕ್ಸ್ಟ್ ಏನು ಫಂಕ್ಷನ್ ಮಾಡುತ್ತೆ ಅಂತ ಹೇಳಿದೆ, ಏನಿರುತ್ತೆ ಇದರಲ್ಲಿ? ಐ ಆಮ್ ಜಸ್ಟ್ ಕಂಟಿನ್ಯೂಯಿಂಗ್ ದಟ್ ಸೆಂಟೆನ್ಸ್. ಕಂಟೈನಿಂಗ್, ಇದರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಕಂಟೈನಿಂಗ್. ಸೊ ದೇರ್ ಈಸ್ ಅ ಸ್ಟ್ರಕ್ಚರ್. ವಾಟ್ ಈಸ್ ದಟ್? ಇದನ್ನ ನಾವು ನ್ಯೂಕ್ಲಿಯೋಲಸ್ ಅಂತ ಹೇಳ್ತೀವಿ. ವೆರಿ ಯೂಸ್ಫುಲ್ ಇನ್ ದ ಸಿಂಥೆಸಿಸ್ ಆಫ್ ರೈಬೋಸೋಮ್ಸ್ ಅಂಡ್ ಇಂಡೈರೆಕ್ಟ್ಲಿ ಪ್ರೋಟೀನ್ ಆಸ್ ವೆಲ್. ಪ್ರೋಟೀನ್ ಸಿಂಥಸೈಸ್ ಮಾಡುತ್ತೆ. ಸೊ ಇನ್ನು ಉಳಿದಾಗ ಇಲ್ಲಿ ಗ್ರೀನ್ ಸ್ಟ್ರಕ್ಚರ್ ಅಲ್ಲಿ ಬರ್ದಿದೆ ನೋಡಿ. ಓಕೆ, ದೀಸ್ ಗ್ರೀನ್ ಡಾಟ್ಸ್ ಆರ್ ಕಾಲ್ಡ್ chromatin network, or you can say the network of chromatin. ಅದನ್ನ ಥ್ರೆಡ್ಸ್ ಅಂತ ಹೇಳ್ತೀವಿ. ಸೊ ಟೋಟಲ್ ಆಗಿ ಏನದು? ಜೆನೆಟಿಕ್ ಮೆಟೀರಿಯಲ್ ಕಂಟೈನಿಂಗ್ ದ ಜೆನೆಟಿಕ್ ಮಟೀರಿಯಲ್ ಕಾಲ್ಡ್ DNA ನ ಹೊಂದಿರುತ್ತೆ. ಸೊ ದೆನ್ ಈಗ DNA ಇದೆ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ ಫಂಕ್ಷನ್ ಏನಾಗಿರುತ್ತೆ? ದ ಮೇನ್ ಫಂಕ್ಷನ್ ಆಫ್ ದ ನ್ಯೂಕ್ಲಿಯಸ್ ಈಸ್ ಟು ಕ್ಯಾರಿ the information from one generation to the another generation or from one cell to the another cell. Cell division aguvaga a mother cell splits into 2 daughter cells. Howda? A mother cell splits into 2 daughter cells, identical daughter cells, and both daughter cells are receiving the same genetic material from the mother cell. See how it is transferring. Hege transfer aagta ide? This is called inheritance of characters, inheritance of information from one cell to the another cell, andre mother cell to the daughter cell, and from one generation to the another generation. Okay, so we look like our parents. Nama parents tarne navu irtivi, not exactly, but you can say
similarity is more. But how? ಹೇಗೆ ಬಂತು ಅದು? Those characteristics are transferring in the form of gametes. ಗ್ಯಾಮಿಟ್ಸ್ನ ರೂಪದಲ್ಲಿ, ಗ್ಯಾಮಿಟ್ಸ್ ಒಳಭಾಗದಲ್ಲಿ ನ್ಯೂಕ್ಲಿಯಸ್ ಅಲ್ಲಿ ಏನಾಗುತ್ತೆ, ಜೆನೆಟಿಕ್ ಇನ್ಫಾರ್ಮೇಶನ್ ಕ್ಯಾರಿ ಆಗುತ್ತೆ. ಸೊ ಹಾಗಾಗಿ ಐ ಆಮ್ ಜಸ್ಟ್ ರೈಟಿಂಗ್ ದ ಫಂಕ್ಷನ್ ಈಸ್ ಏನ್ ಮಾಡುತ್ತೆ, ಹೆಲ್ಪ್ಸ್ ಇನ್ ಇನ್ಹೆರಿಟೆನ್ಸ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್, ಹೆಲ್ಪ್ಸ್ ಇನ್ ಇನ್ಹೆರಿಟೆನ್ಸ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು. ಸೊ ಇದನ್ನ ಡೈರೆಕ್ಟ್ ಆಗಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತಾ ಇದೀವಲ್ಲ, ಇನ್ಹೆರಿಟೆನ್ಸ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಯು ಕ್ಯಾನ್ ಸೇ ಹೆರಿಡಿಟಿ. ಸೊ ನಾವು ನೆಕ್ಸ್ಟ್ ಹೈಯರ್ ಕ್ಲಾಸ್ಗಳಲ್ಲಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕ್ಲಾಸ್ 10 ಅಲ್ಲಿ ತಿಳ್ಕೊಳ್ತೀರಾ, ಸೊ ಎವಲ್ಯೂಷನ್ ಅಂತ ಕಾನ್ಸೆಪ್ಟ್ ಇದೆ. ಓಕೆ, ಹೆರಿಡಿಟಿ ಅಂಡ್ ಎವಲ್ಯೂಷನ್ ಅಂತ. ಸೊ ಅಲ್ಲಿ ಬಂದಾಗ ಹೆರಿಡಿಟಿ ಇಟ್ಸ್ ಎ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ದ ಸ್ಟಡಿ ಆಫ್ ಹೆರಿಡಿಟಿ ಅಂಡ್ ವೇರಿಯೇಷನ್. ಜೆನೆಟಿಕ್ಸ್ ಅಂತ ಬಂದಾಗ, ಸೊ ಅಲ್ಲಿ ನಾವು ನೋಡ್ತೀವಿ ಜೆನೆಟಿಕ್ಸ್ ಅಲ್ಲಿ ಹೆರಿಡಿಟಿ ಅಂಡ್ ವೇರಿಯೇಷನ್ ಅಂತ. ಹೆರಿಡಿಟಿ ಅಂದ್ರೆ ಏನು? ಇಟ್ಸ್ ಎ ಟ್ರಾನ್ಸ್ಮಿಷನ್ ಆರ್ ಇನ್ಹೆರಿಟೆನ್ಸ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್. ಅದು ಕ್ಯಾರಿ ಆಗೋದು ಯಾವುದರಿಂದ? ನ್ಯೂಕ್ಲಿಯಸ್ ಇಂದ. ನೆಕ್ಸ್ಟ್ ನ್ಯೂಕ್ಲಿಯಸ್ ಸ್ಟ್ರಕ್ಚರ್ ನೋಡೋಣ, ಎಲ್ಲಿದೆ ಇವಾಗ. ಓಕೆ, ಸೊ ನ್ಯೂಕ್ಲಿಯಸ್ ಅಲ್ಲಿ ಯಾವ್ಯಾವ ಪಾರ್ಟ್ಸ್ ಇರುತ್ತೆ? ಆಸ್ ಐ ಸೆಡ್, ನ್ಯೂಕ್ಲಿಯಸ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ವೈಟಲ್ ಆರ್ಗನಲ್ ಪ್ರೆಸೆಂಟ್ ಇನ್ ಸೈಡ್ ದ ಸೆಲ್. ಸೊ ಪ್ರೆಸೆಂಟ್ ಇನ್ ಆಲ್ ದ ಲಿವಿಂಗ್ ಸೆಲ್, ಎಲ್ಲ ಲಿವಿಂಗ್ ಸೆಲ್ ಅಲ್ಲೂ ಇರುತ್ತೆ. ಬಟ್ sometime it may be indefinite, ಅಂದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದಿಲ್ಲ ಕೆಲವು ಆರ್ಗ್ಯಾನಿಸಮ್ಸ್ ಗಳಲ್ಲಿ, ಇನ್ ಕೆಲವು ಆರ್ಗ್ಯಾನಿಸಮ್ಸ್ ಗಳಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ವಿ ಆರ್ ಕ್ಲಾಸಿಫೈಂಗ್ ದ ಆರ್ಗ್ಯಾನಿಸಮ್ ಇಂಟು ಪ್ರೊಕ್ಯಾರಿಯೋಟ್ ಅಂಡ್ ಯೂಕ್ಯಾರಿಯೋಟ್. ಓಕೆ, ಸೊ ಹಿಯರ್ ಇಟ್ಸ್ ಅ ವೈಟಲ್ ಆರ್ಗನಲ್ ಅಂತ ಹೇಳಿದೆ. ಇಟ್ ಈಸ್ ಮೇಡ್ ಆಫ್ ಆರ್ ಕವರ್ಡ್ ಬೈ ಡಬಲ್ ಮೆಂಬ್ರೇನ್. ಸೊ ದೋಸ್ ಲೇಯರ್ಸ್ ಆರ್ ಕಾಮನ್ಲಿ ಕಾಲ್ಡ್ ಏನಂತ ಹೇಳ್ಬೋದು ಇದನ್ನ? ನ್ಯೂಕ್ಲಿಯರ್ ಮೆಂಬ್ರೇನ್. Okay, so nuclear membrane anta helidre enu? So these are the layers or coverings of the nucleus anna cover madirodu. There are 2 layers. Next you can observe, so the nuclear membrane is interrupted here and there, allalli adu interrupt agirutte. So that's very useful in the exchange of materials in between the cytoplasm and the nucleoplasm. Okay, I will explain that. But what is this? This pore is called nuclear pore. You can say. Okay, pore anta helidre a small tiny hole present on the surface of nuclear membrane. They are called nuclear pore. Helps in the exchange of material between the nucleoplasm. Look at here. This is the nucleus. The jelly-like substance present within the cell membrane and outside the nucleus is called cytoplasm. ಇದ್ರ ಸುತ್ತ ಇರುತ್ತೆ ನೋಡಿ. ಓಕೆ, ಇದ್ರ ಸುತ್ತ ಇರುತ್ತಲ್ಲ ಈ ತರ. ಸೊ ದಿಸ್ ಈಸ್ ಕಾಲ್ಡ್ ಸೈಟೋಪ್ಲಾಸಮ್. ಇಲ್ಲೆಲ್ಲ ಇರೋದು ದಿಸ್ ಈಸ್ ದ ಸೈಟೋಪ್ಲಾಸಮ್. ನೆಕ್ಸ್ಟ್, ದ ಸೈಟೋಪ್ಲಾಸಮ್ ಈಸ್ ಸೆಪರೇಟೆಡ್ ಫ್ರಮ್ ದ ನ್ಯೂಕ್ಲಿಯೋಪ್ಲಾಸಮ್ ಬೈ ದ ನ್ಯೂಕ್ಲಿಯರ್ ಮೆಂಬ್ರೇನ್ that forms a boundary. ಅದು ಬೌಂಡ್ರಿಯನ್ನು ಫಾರ್ಮ್ ಮಾಡುತ್ತೆ. And it is separating the nuclear material from the cytoplasm. So that I can write here, this is called nucleoplasm. Plasm anta helidre, it's a ground substance. It is a jelly-like substance, aqueous substance you can say. Okay, next. ಈ ಎಲ್ಲ ಪಾರ್ಟ್ಸ್ಗಳು ಗೊತ್ತಾಯ್ತಾ? Next, within the nucleus ಏನಿರುತ್ತೆ? There is a dark solid structure is present. That dark solid structure is called nucleolus. Okay, as I said previously, it's very useful in the production of protein indirectly by producing the ribosomes. So hagagi idu nucleolus anta heltivi. Next, very important structure. So what is that? The nucleus is containing the genetic material. So that is called DNA. So that's present in the form of yav form alli irutte? Chromatin network or thread of chromatin. So you can say this is called chromatin network anta helbodu. Or you can say chromatin fiber, chroma colored substance that's made of DNA inda agirutte. Okay, so it is present in the form of thread like structure. And I have written number of dots here. Enidu hagidre? So actually scientists they observed and they named it as, it looks like a beads on a string ಅಂತ ಹೇಳಿದ್ರೆ ಒಂದು ದಾರದ ಮೇಲೆ ಮಣಿಗಳ ರೀತಿಯಲ್ಲಿ ಕಾಣಿಸುತ್ತೆ. ಓಕೆ,
ಸೊ ದಾಟ್ ಥ್ರೆಡ್ ಈಸ್ ಕಾಲ್ಡ್ DNA. ಸೊ ಅಲ್ಲಿ ಒಂದು ಥ್ರೆಡ್ ಇರುತ್ತಲ್ಲ, ಅದಕ್ಕೆ ನಾವು DNA ಅಂತ ಹೇಳ್ತೀವಿ. ಆ ಬೀಡ್ಸ್ ಇರುತ್ತೆ ನೋಡಿ, ಮಣಿಗಳು, ಅವುಗಳಿಗೆ ನ್ಯೂಕ್ಲಿಯೋಸೋಮ್ಸ್ ಅಂತ ಹೇಳ್ತೀವಿ, ಆಕ್ಟೋಮಿಯರ್. ಸೊ ಅದನ್ನ ನೀವು ನೆಕ್ಸ್ಟ್ ಸೆಕೆಂಡ್ PU ಅಲ್ಲಿ ತಿಳ್ಕೊಂತೀರ. ಓಕೆ, ಸೊ ಇನ್ ಟೋಟಲ್ ವಾಟ್ ವಿ ಯೂಸ್ ಟು ಕಾಲ್ ಇಟ್ ಆಸ್, this is the genetic material called chromatin fiber or chromatin network. So thread of genetic material. So that's made up of DNA. DNA is the genetic material of all the living organisms except viruses. ವೈರಸ್ ಗಳನ್ನ ಬಿಟ್ರೆ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗಳಲ್ಲೂ ಇರೋ ಒಂದು ಯಾವುದು ಜೆನೆಟಿಕ್ ಮೆಟೀರಿಯಲ್ ಯಾವುದು ಅಂತ ಹೇಳಿದ್ರೆ DNA. ಆದರೆ ವೈರಸ್ಗಳಿಗೆ ಬಂದಾಗ ಅದು RNA ಆಗಿರುತ್ತೆ. ಓಕೆ, ಅದಕ್ಕೆ ಅದನ್ನ ರೆಟ್ರೋ ವೈರಸ್ ಅಂತ ಹೇಳ್ತೀವಿ. So they are able to synthesize the DNA from the RNA by using some kind of enzymes called reverse transcriptase enzymes. So that's the thing. Next ಇನ್ನೊಂದಿದೆ. So ಏನಾಗಬೇಕು ಇವಾಗ, the nucleus very useful in the production of the daughter nuclei. So ಅಥವಾ daughter cells ಅಂತ ಹೇಳ್ಬೋದು, by the process called cell division. So ಇದು ಸೆಲ್ ಡಿವೈಸ್ ಆಗುತ್ತೆ, ಅಂದ್ರೆ ಸೆಲ್ ಡಿವಿಷನ್ ಆಗುತ್ತೆ ಅಂತ ತಿಳ್ಕೋಣ. ಸೆಲ್ ಡಿವಿಷನ್ ಆಗುತ್ತೆ. ಸೆಲ್ ಡಿವಿಷನ್ ಆಗುವಾಗ ಏನಾಗುತ್ತೆ, two cells are formed from the mother cell. ಮದರ್ ಸೆಲ್ ಇಂದ ಎರಡು ಸೆಲ್ಸ್ ಗಳು ಫಾರ್ಮೇಶನ್ ಆಗುತ್ತೆ. ಸರ್ ಏನಿದು ಮದರ್ ಸೆಲ್ ಡಾಟರ್ ಸೆಲ್? ಓಕೆ, ಜಸ್ಟ್ ವಿ ಆರ್ ನೇಮಿಂಗ್ ಇಟ್ ಆಸ್ ಮದರ್ ಸೆಲ್. ಮದರ್ ಸೆಲ್ ಅಂತ ಹೇಳಿದ್ರೆ ಎ ಡಿಪ್ಲಾಯ್ಡ್ ಸೆಲ್ ವಿಚ್ ಅಂಡರ್ಗೋಸ್ ಸೆಲ್ ಡಿವಿಷನ್ ಅಂತ ಅರ್ಥ. ಡಾಟರ್ ಸೆಲ್ಸ್ ಅಂತ ಹೇಳಿದ್ರೆ ದ ರಿಸಲ್ಟೆಂಟ್ ಸೆಲ್ಸ್, ದ ಸೆಲ್ಸ್ ವಿಚ್ ಆರ್ ಫಾರ್ಮ್ಡ್ ಫ್ರಮ್ ದ ಮದರ್ ಸೆಲ್ ಆಫ್ಟರ್ ದ ಸೆಲ್ ಡಿವಿಷನ್. ಓಕೆ, ಸಿಂಪಲ್ ಆಗಿ ಈ ತರ ಹೇಳ್ಬೋದು. ಓಕೆ, ಸೊ ಕನ್ಸಿಡರಿಂಗ್ ದಿಸ್ ಇಸ್ ದ ಸೆಲ್ and that divides into two, and we are getting two cells which are identical to each other, containing same number of chromosomes. See, same number of chromosomes heng bantu? Divide ಆದ್ಮೇಲೆ ಏನಾಗಬೇಕಿತ್ತು, if the mother cell containing 46 chromosome, it must be having 23 right? So ಅದನ್ನ ನಾವು meiotic division ಅಂತ ಹೇಳ್ತೀವಿ. ಬಟ್ ಇಲ್ಲಿ ನಮ್ಮ ಬಾಡಿಯಲ್ಲಿ in all the cells, so throughout the body, throughout the life ಒಂದು ಸೆಲ್ ಡಿವಿಷನ್ ಆಗುತ್ತೆ, ಅದೇ ಮೈಟೋಸಿಸ್. ಸೊ ಅವಾಗ equational division ಆಗುತ್ತೆ. So both the daughter cells are receiving same number of chromosomes present in the mother cell. Okay, see, ಈಗ ನಂಬರ್ ಆಫ್ ಕ್ರೋಮೋಸೋಮ್ಸ್ ಈಕ್ವಲ್ ಆಗಿರ್ಬೇಕು ಅಂದ್ರೆ ನ್ಯೂಕ್ಲಿಯಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಕ್ರಿಷಿಯಲ್ ರೋಲ್ ಅನ್ನ ಅದು ಪರ್ಫಾರ್ಮ್ ಮಾಡುತ್ತೆ. ಏನದು, ರೆಪ್ಲಿಕೇಶನ್ ಅಂತ ಹೇಳ್ತೀವಿ. ಸೊ DNA ಡುಪ್ಲಿಕೇಟ್ ಇಟ್ ಸೆಲ್ಫ್, ತನ್ನನ್ನ ತಾನೇ ಡುಪ್ಲಿಕೇಟ್ ಮಾಡ್ಕೊಳ್ಳುತ್ತೆ. ಯಾಕೆ? ಟು ಎನ್ಶ್ಯೂರ್ ದ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಟು ದ ಡಾಟರ್ ಸೆಲ್ಸ್. ಈಕ್ವಲ್ ಆಗಿ ಜೆನೆಟಿಕ್ ಮೆಟೀರಿಯಲ್ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಅದು ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದೀವಿ. ನೆಕ್ಸ್ಟ್, ಇದ್ರ ಜೊತೆಗೆ ಇನ್ನೊಂದು ಮೈನ್ ಫಂಕ್ಷನ್ ಆಫ್ ದ ನ್ಯೂಕ್ಲಿಯಸ್ ಏನಾಗಿರ್ಬೋದು, ಇಟ್ಸ್ ವೆರಿ ಎಸೆನ್ಷಿಯಲ್ ಟು ಕಂಟ್ರೋಲ್ ಆಲ್ ದ ಮೆಟಬಾಲಿಕ್ ಆಕ್ಟಿವಿಟಿ ಆಫ್ ದ ಸೆಲ್. ಒಂದು ಸೆಲ್ ಅನ್ನ ಒಂದು ಕಿಂಗ್ಡಮ್ ಅಂತ ಅನ್ಕೊಂಡ್ರೆ, ಓಕೆ, ಇಫ್ ಯು ಆರ್ ಕನ್ಸಿಡರಿಂಗ್ ದ ಎಂಟೈರ್ ಸೆಲ್ ಆಸ್ ಅ ಕಿಂಗ್ಡಮ್, ಹೂ ಇಸ್ ದ ಕಿಂಗ್ ಹಿಯರ್? That's the nucleus. It is controlling all the metabolic activities of the cell by producing some proteins or the genes produce ಮಾಡ್ತಾ ಇರುತ್ತೆ. So this is the place where the genetic information stored. ಇದೇ ನ್ಯೂಕ್ಲಿಯಸ್ ಅಲ್ಲಿ ಜೆನೆಟಿಕ್ ಇನ್ಫಾರ್ಮೇಶನ್ ಸ್ಟೋರ್ ಆಗೋದು. ಓಕೆನಾ? ಸೊ ಹಾಗಾಗಿ ಇದನ್ನ ಕಿಂಗ್ ಅಂತ ಹೇಳ್ತೀವಿ. ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲೂ ಕೂಡ ಹೇಳಿದ್ದೆ. ಇನ್ನು ಬೇರೆದು, ಸೊ ಔಟ್ಸೈಡ್ ದ ನ್ಯೂಕ್ಲಿಯರ್ ಮೆಂಬ್ರೇನ್, ಸೊ ಅದರ್ membrane bound organelles are formed. So from the nuclear membrane, that is called endoplasmic reticulum. So this we used to call it as, let me write by using yellow color only. So this is called endoplasmic reticulum. So next class ಅಲ್ಲಿ ಅದ್ರ ಬಗ್ಗೆ ನಾವು ತಿಳ್ಕೊಂತೀವಿ, ಅದು ಸ್ಟ್ರಕ್ಚರ್ ಏನು, ಫಂಕ್ಷನ್ ಏನು ಅಂತ ಹೇಳ್ಬಿಟ್ಟು. ಓಕೆ, ಸೊ ಅದೆಲ್ಲಿಂದ ಅರೈಸ್ ಆಗಿರುತ್ತೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಇಂದಾನೇ ಅರೈಸ್ ಆಗಿರುತ್ತೆ. ಸೊ ಅಲ್ಲಿಂದಾನೆ ಲಿಪಿಡ್ಸ್ ಮತ್ತೆ ಪ್ರೋಟೀನ್ ಸಿಂಥಸೈಸ್ ಆಗೋದು. ಸೊ ಅಲ್ಲಿ ಸಿಂಥಸೈಸ್ ಆಗಿರೋ ಪ್ರೋಟೀನ್ಸ್ ಮತ್ತೆ ಫ್ಯಾಟ್ಸ್ ಗಳನ್ನ ಅಥವಾ ಲಿಪಿಡ್ಗಳನ್ನ ಸೊ ಗಾಲ್ಗಿ ಕಾಂಪ್ಲೆಕ್ಸ್ ಮಾಡಿಫೈ ಮಾಡಿ ಪ್ಯಾಕೇಜ್ ಮಾಡುತ್ತೆ. ಓಕೆ, ಅದಕ್ಕೆ ಕ್ಲೋಸ್ಲಿ ಅಸೋಸಿಯೇಷನ್ ಇರುತ್ತೆ ಎರಡರ ಮಧ್ಯದಲ್ಲಿ. ಸೊ ನ್ಯೂಕ್ಲಿಯಸ್ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಬುಕ್ಕಿನಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾರೆ. ಓಕೆ, ಸೊ ಯಾವುದಾದ್ರೂ ಒಂದು ಸೆಲ್ ಅನ್ನ ತೆಗೆದುಕೊಂಡು, ಅದು ಆನಿಯನ್ ಸೆಲ್ ಆಗಿರಬಹುದು ಅಥವಾ ಚೀಕ್ ಸೆಲ್ ಆಗಿರಬಹುದು, ತೆಗೆದುಕೊಂಡು ಇಫ್ ಯು ಆರ್ ಯೂಸಿಂಗ್ ದ ಮೈಕ್ರೋಸ್ಕೋಪ್ ಟು ಅಬ್ಸರ್ವ್ ದೆಮ್, ನೋಡಿದಾಗ ಇಟ್ಸ್ ನಾಟ್ ಕ್ಲಿಯರ್ಲಿ ವಿಸಿಬಲ್, ಕಾಣಿಸಲ್ಲ. ಸೊ ಏನ್ ಮಾಡ್ಬೇಕು ಅದಕ್ಕೆ, ವಿ ಹ್ಯಾವ್ ಟು ಅಪ್ಲೈ ಫ್ಯೂ ಸ್ಟೈನ್. ಫಾರ್ ಎಕ್ಸಾಂಪಲ್, ಕೆಲವು ಸಲ ಅಯೋಡೈನ್ ಸೊಲ್ಯೂಷನ್ ಯೂಸ್ ಮಾಡ್ತಾರೆ. ಸೊ ನಾರ್ಮಲಿ ವಿ ಆರ್ ಯೂಸಿಂಗ್ ಮಿಥೈಲಿನ್ ಆಸ್ ವೆಲ್ ಆಸ್ ದ ಸ್ಯಾಫ್ರನಿನ್ ಅನ್ನ ಯೂಸ್ ಮಾಡ್ತೀವಿ ನಾವು. ಓಕೆ, ಸೊ ಅದನ್ನ ಹಾಕಿದಾಗ ಫ್ಯೂ ಆಫ್ ದ ಆರ್ಗನೆಲ್ಸ್ ಆರ್ ಅಬ್ಸಾರ್ಬಿಂಗ್ ದ ಕಲರ್ ವಿಗರಸ್ಲಿ, ಅಂಡ್ ಎಸ್ಪೆಷಲಿ ದ ನ್ಯೂಕ್ಲಿಯಸ್ ಆಸ್ ಇಟ್ ಇಸ್ ಕಂಟೈನಿಂಗ್ ದ ಜೆನೆಟಿಕ್ ಮೆಟೀರಿಯಲ್ ಏನಾಗುತ್ತೆ,
that absorb more color and that looks very dark. ತುಂಬ ಡಾರ್ಕ್ ಆಗಿ ಕಾಣಿಸುತ್ತೆ. ಅದಕ್ಕೆ ನೀವು ಅಬ್ಸರ್ವ್ ಮಾಡಿದಾಗ ನ್ಯೂಕ್ಲಿಯಸ್ ಡಾಟ್ ಲೈಕ್ ಸ್ಟ್ರಕ್ಚರ್ಲಿ ಕಾಣಿಸುತ್ತೆ, ಬೌಂಡ್ರಿ ಕಾಣಿಸುತ್ತೆ ನಿಮಗೆ. ಓಕೆ, ಲಿಪಿಡ್ ಮೆಂಬ್ರೇನ್ ಇರೋ ಬೌಂಡ್ರಿ ಕಾಣಿಸುತ್ತೆ. ಇನ್ನು ಉಳಿದ ಹಾಗೆ ಸರ್, ಹಾಗಿದ್ರೆ ಕ್ರೊಮ್ಯಾಟಿನ್ ನೆಟ್ವರ್ಕ್ ಬಗ್ಗೆ ಹೇಳ್ತಾ ಇದ್ದೀರಾ. ಯು ಆರ್ ನಾಟ್ ಟಾಕಿಂಗ್ ಅಬೌಟ್ ದ ಕ್ರೋಮೋಸೋಮ್ಸ್. ಕ್ರೋಮೋಸೋಮ್ಸ್ ಅಂತ ಹೇಳಿದ್ರೆ ಏನು? ದೀಸ್ ಆರ್ ದ ರಾಡ್ ಲೈಕ್ ಸ್ಟ್ರಕ್ಚರ್ ವಿಚ್ ಆರ್ ಫಾರ್ಮ್ ಡ್ಯೂರಿಂಗ್ ದ ಸೆಲ್ ಡಿವಿಷನ್. ಈಗ ಇದು ಯಾವಾಗಲೂ ಕೂಡ ಕ್ರೊಮ್ಯಾಟಿನ್ ನೆಟ್ವರ್ಕ್ ತರನೇ ಇರುತ್ತೆ. ಆದರೆ ಡ್ಯೂರಿಂಗ್ ಸೆಲ್ ಡಿವಿಷನ್, ಐ ಆಮ್ ರೈಟಿಂಗ್ ಹಿಯರ್, ಡ್ಯೂರಿಂಗ್ ಸೆಲ್ ಡಿವಿಷನ್ ಆಗುವಾಗ ಏನಾಗುತ್ತೆ? ಕ್ರೋಮೋಸೋಮ್ಸ್ ಆರ್ ಫಾರ್ಮ್ಡ್. ಕ್ರೋಮೋಸೋಮ್ಸ್ ಆರ್ ಫಾರ್ಮ್ಡ್. ಓಕೆ, ಸೊ ಇನ್ನೊಂದು ನೆನ್ಪಿಟ್ಕೊಳ್ಳಿ. ಹಾಗಿದ್ರೆ ಕ್ರೋಮೋಸೋಮ್ಸ್ ಯಾವ ತರ ಇರುತ್ತೆ? ರಾಡ್ ಲೈಕ್ ಸ್ಟ್ರಕ್ಚರ್, ಎಕ್ಸ್ ಶೇಪ್ ಅಲ್ಲಿ ಇರುತ್ತೆ. ಅದು ಹ್ಯಾವಿಂಗ್ 2 ಆರ್ಮ್ಸ್, ಅವುಗಳಿಗೆ ನಾವು ಕ್ರೊಮ್ಯಾಟಿಡ್ಸ್ ಅಂತ ಹೇಳ್ತೀವಿ. ಸೊ ಈಚ್ ಅಂಡ್ ಎವ್ರಿ ಕ್ರೋಮೋಸೋಮ್ಸ್ ಆರ್ ಮೇಡ್ ಆಫ್ 2 important structure. So let me take a new slide here. So that is called ಈ ತರ ಸ್ಟ್ರಕ್ಚರ್ ನಾವು ಅರ್ಥ ಮಾಡ್ಕೊಂಡ್ರೆ, so considering this is the chromosome, and what are these? 2 arms are present, 1 and 2. So ಇಲ್ಲೊಂದು ಇದೆ ಸ್ಟ್ರಕ್ಚರ್, ಇದು ಸೆಂಟ್ರೋಮಿಯರ್. ಓಕೆ, that connects both the arms, 2 arms ಗಳನ್ನ ಕನೆಕ್ಟ್ ಮಾಡುತ್ತೆ. So what are these arms? These are called chromatids. ಸೆಪರೇಟ್ ಆದ್ಮೇಲೆ ಅದನ್ನ ಸಿಸ್ಟರ್ ಕ್ರೊಮ್ಯಾಟಿಡ್ ಅಂತ ಹೇಳ್ತೀವಿ. ಸೊ ವಾಟ್ ದೇ ಕಂಟೈನ್, ಏನಿರುತ್ತೆ ಇದರಲ್ಲಿ? ಇಟ್ ಈಸ್ ಮೇಡ್ ಆಫ್ DNA. ಸೊ ಇದರಲ್ಲಿ DNA ಇರುತ್ತೆ. ಸೊ ಆಸ್ ಐ ಸೆಡ್, ಪ್ರೋಟೀನ್ಸ್, ಜೀನ್ಸ್, ಆ ಥರ ನಾವು ಹೇಳ್ಬೋದು. ಓಕೆ, ಸೊ ಹಾಗಾಗಿ ಇದು ಕ್ರೋಮೋಸೋಮ್ ಆಗುತ್ತೆ. ಕ್ರೋಮೋಸೋಮ್. ಸೊ ಎಲ್ಲಿದೆ? ಇಟ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಅಂಡ್ ಫಾರ್ಮ್ ಡ್ಯೂರಿಂಗ್ ದ ಸೆಲ್ ಡಿವಿಷನ್, ಕ್ಲಿಯರ್ಲಿ ವಿಸಿಬಲ್ ಡ್ಯೂರಿಂಗ್ ದ ಮೆಟಾಫೇಸ್. ಸೊ ಮೆಟಾಫೇಸ್ ಅಂದ್ರೆ ಏನು? ನಾನು ಅದನ್ನ ಇದೇ ಚಾಪ್ಟರ್ ಲಾಸ್ಟ್ ಕಾನ್ಸೆಪ್ಟ್ ಅಲ್ಲಿ ಹೇಳ್ತೀನಿ, ಸೆಲ್ ಡಿವಿಷನ್ ಬಂದಾಗ. ಓಕೆ, ದಟ್ಸ್ ಎ ಕೈಂಡ್ ಆಫ್ ಎ ಫೇಸ್ ಡ್ಯೂರಿಂಗ್ ದ ಸೆಲ್ ಡಿವಿಷನ್. ಪ್ರೊಫೇಸ್, ಮೆಟಾಫೇಸ್, ಅನಾಫೇಸ್, ಟೆಲೋಫೇಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್, ಹೌ ಮೆನಿ ಕ್ರೋಮೋಸೋಮ್ಸ್ ಆರ್ ಪ್ರೆಸೆಂಟ್ ಇನ್ ಹ್ಯೂಮನ್ ಬೀಯಿಂಗ್ಸ್? ಇಟ್ ವೇರೀಸ್ ಫ್ರಮ್ ಆರ್ಗ್ಯಾನಿಸಮ್ಸ್ ಟು ಆರ್ಗ್ಯಾನಿಸಮ್. ಆರ್ಗ್ಯಾನಿಸಮ್ ಅಂತ ಹೇಳಿದ್ರೆ ಯು ಕ್ಯಾನ್ ಸೆ ಸ್ಪೀಶೀಸ್ ಟು ಸ್ಪೀಶೀಸ್ ವೇರಿ ಆಗುತ್ತೆ. ಇನ್ ಹ್ಯೂಮನ್ ಬೀಯಿಂಗ್ಸ್, ಹ್ಯೂಮನ್ ನಲ್ಲಿ ನಾವು 46 ಕ್ರೋಮೋಸೋಮ್ಸ್ ಅನ್ನ ನೋಡಬಹುದು. 46 ಕ್ರೋಮೋಸೋಮ್ಸ್ಗಳಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ 46 ಕ್ರೋಮೋಸೋಮ್ಸ್ ಅಂತ ಹೇಳಿದ್ರೆ 23 ಪೇರ್ಸ್ ಅಂತ. ಸೊ ಬೋತ್ ಮೇಲ್ ಅಂಡ್ ಫೀಮೇಲ್, ಅಂದ್ರೆ ಒಂದೇ ಸ್ಪೀಶೀಸ್ ಆಗಿರೋದ್ರಿಂದ 46 ಕ್ರೋಮೋಸೋಮ್ಸ್ ಇರುತ್ತೆ. ಅಂಡರ್ಸ್ಟುಡ್? ಸೊ ದಾಟ್ಸ್ ದ ನ್ಯೂಕ್ಲಿಯಸ್. ಐ ಹೋಪ್ ಯು ಅಂಡರ್ಸ್ಟುಡ್ ಕ್ಲಿಯರ್ಲಿ ಸೊ ಅಬೌಟ್ ದಿಸ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ನೋಡೋಣ ಹಾಗಿದ್ರೆ ಕಾನ್ಸೆಪ್ಟ್ ಬ್ಯಾಕ್ಟೀರಿಯಲ್ ಸೆಲ್. ಇವಾಗ ಐ ಆಮ್ ಜಸ್ಟ್ ಟ್ರೈಯಿಂಗ್ ಟು ಎಕ್ಸ್ಪ್ಲೈನ್ ದ ನೇಚರ್ ಆಫ್ ದ ನ್ಯೂಕ್ಲಿಯಸ್ ಇನ್ ಡಿಫರೆಂಟ್ ಆರ್ಗ್ಯಾನಿಸಮ್ಸ್. ಬ್ಯಾಕ್ಟೀರಿಯಲ್ ಸೆಲ್ ಯಾವ ತರ ಇರುತ್ತೆ? ನಿಮ್ಮ ಟೆಕ್ಸ್ಟ್ ಬುಕ್ ಇಂದ ಇಲ್ಲಿ ಒಂದು ಸಿಂಪಲ್ ಆಗಿರೋ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಕನ್ಸಿಡರಿಂಗ್ ದಿಸ್ ಇಸ್ ದ ಬ್ಯಾಕ್ಟೀರಿಯಾ, ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ ಕಾಲ್ಡ್ ಬ್ಯಾಸಿಲೈ. ಬ್ಯಾಸಿಲಸ್ ಆರ್ ಬ್ಯಾಸಿಲೈ ಅಂತ ಹೇಳ್ತೀವಿ. ಲ್ಯಾಕ್ಟೋಬ್ಯಾಸಿಲಸ್ ಅಂತ ಒಂದು ಎಕ್ಸಾಂಪಲ್. ಸೊ ನೆಕ್ಸ್ಟ್, ಬ್ಯಾಕ್ಟೀರಿಯಾ ಇಟ್ ಇಸ್ ಅ ಯೂನಿಸೆಲ್ಯುಲಾರ್ ಪ್ರೊಕ್ಯಾರಿಯೋಟಿಕ್ ಲಿವಿಂಗ್ ಆರ್ಗ್ಯಾನಿಸಮ್. ವಾಟ್ ಇಸ್ ದಿಸ್? ಬ್ಯಾಕ್ಟೀರಿಯಾ ಇಸ್ ದ ಯೂನಿಸೆಲ್ಯುಲಾರ್ prokaryotic living organism. Prokaryotic organism you can say. So what's that mean? ಏನು ಹೇಳುತ್ತೆ ಅದು? It comes under the kingdom Protista. Okay, sorry, Monera comes under the kingdom Monera. Sole member of Monera kingdom ಅಂತ ಹೇಳ್ತೀವಿ. ಒಂದೇ ಒಂದು ಬ್ಯಾಕ್ಟೀರಿಯಾಗಳೆಲ್ಲವೂ ಕೂಡ. So there are different types of bacteria based on their shape. We are going to classify them. So next, unicellular, only one cell, ಒಂದು ಸೆಲ್ಲಿಂದ ಮಾತ್ರ ಆಗಿರುತ್ತೆ. ಅಂಡ್ ಪ್ರೊಕ್ಯಾರಿಯೋಟ್ ಅಂತ ಹೇಳಿದ್ರೆ ಏನು? ಲುಕ್ ಅಟ್ ದಿಸ್ ನ್ಯೂಕ್ಲಿಯಸ್ ಇಲ್ಲ. ಓಕೆ, ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಸೆಲ್ ವಾಲ್, ಪ್ಲಾಸ್ಮಾ ಮೆಂಬ್ರೇನ್ as well as the cell wall you can observe. Okay, this cell wall is made of a special type of chemical substance called peptidoglycan ಅಂತ ಹೇಳ್ತೀವಿ. ಸೊ ಆಸ್ ದ ನೇಮ್ ಇಂಡಿಕೇಟ್ಸ್, ಹೆಸರಲ್ಲೇ ಇದೆ ಗ್ಲೈಕನ್ ಅಂತ ಹೇಳಿದ್ರೆ ಗ್ಲೂಕೋಸ್ ಆಗುತ್ತೆ. ಗ್ಲೂಕೋಸ್ ಅಂತ ಹೇಳಿದ್ರೆ ಅಂದ್ರೆ ದಟ್ಸ್ ರಿಲೇಟೆಡ್ ಟು ವಾಟ್? ಗ್ಲೈಕೋಜನ್, ಗ್ಲೂಕೋಸ್ ಎಲ್ಲ ಕಾರ್ಬೋಹೈಡ್ರೇಟ್, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಯು ಕ್ಯಾನ್ ಸೇ, ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಯು ಕ್ಯಾನ್ ಸೇ. ಪೆಪ್ಟಿಡೋಗ್ಲೈಕಾನ್ ಇಂದ ಆಗಿರುತ್ತೆ, ಸೆಲ್ ವಾಲ್ ಇರುತ್ತೆ. ನೆಕ್ಸ್ಟ್, ವಿತ್ ಇನ್ ದಟ್ ಯು ಕ್ಯಾನ್ ಅಬ್ಸರ್ವ್ ನಂಬರ್ ಆಫ್ ರೈಬೋಸೋಮ್ಸ್ ಆಸ್ ವೆಲ್. ಅಲ್ಲಿ ನೀವು ರೈಬೋಸೋಮ್ಸ್ಗಳನ್ನ ನೋಡ್ಬೋದು. ಜೊತೆಗೆ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮಲ್ ಸರ್ಕ್ಯುಲರ್ ಆಟೋನಾಮಸ್ಲಿ ರೆಪ್ಲಿಕೇಟಿಂಗ್ ಸ್ಟ್ರಕ್ಚರ್ನ ನೋಡ್ಬೋದು. ದಟ್ ಈಸ್ ಕಾಲ್ಡ್ ದ ಪ್ಲಾಸ್ಮಿಡ್. ಅದು ಒಂದು ಪ್ಲಾಸ್ಮಿಡ್ ಆಗಿರುತ್ತೆ. ಅದನ್ನ ನೀವು ನೆಕ್ಸ್ಟ್ ಹೈಯರ್ ಕ್ಲಾಸಲ್ಲಿ ತಿಳ್ಕೊಳ್ತೀರಾ. ಹೌ ಇಟ್ ಈಸ್ ವೆರಿ ಯೂಸ್ಫುಲ್ ಇನ್ ಬಯೋಟೆಕ್ನಾಲಜಿ ನವೇಡೇಸ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಹಿಯರ್ ಯು ಕ್ಯಾನ್ ಸಿ ದ ನೆಟ್ವರ್ಕ್ ಆಫ್ ಜೆನೆಟಿಕ್ ಮೆಟೀರಿಯಲ್. ಸೊ ವಾಟ್ ಈಸ್ ದಿಸ್?
So this is called enidu. This portion is called genetic material. I'm just writing here genetic material. But it is not bounded by the nuclear membrane. Okay, it is really arranged within the cytoplasm. ಆದರೆ ಇಲ್ಲಿ ಯಾವುದೇ ತರ ಡೆಫಿನೆಟ್ ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದಿಲ್ಲ. ಓಕೆನಾ? So such a type of genetic material, the mass of genetic material which is not bounded by the nuclear membrane, they are called indefinite nucleus, you can say, and also commonly known as nucleoid. ಅದನ್ನ nucleoid ಅಂತ ಹೇಳ್ತೀವಿ. Nucleoid, you can say. ಓಕೆ, ನೆಕ್ಸ್ಟ್ ತಿಳ್ಕೊಳ್ತಾ ಹೋಗ್ತೀವಿ ಅದನ್ನ. ಇವಾಗ ಅರ್ಥ ಆಗಿದೆಯಲ್ಲ? ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲೊಂದು ಸ್ಟ್ರಕ್ಚರ್ ಇದೆ. ಸೊ ದಿಸ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಫ್ಲೆಜೆಲ್ಲಾ. ಅಂಡ್ ಮೆನಿ ಸ್ಮಾಲ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಫಿಮ್ರಿಯೆ. ಹೆಲ್ಪ್ಸ್ ಇನ್ ದ ಮೂವ್ಮೆಂಟ್ಗೆ ಸಹಾಯ ಮಾಡುತ್ತೆ, ಈ ತರ. ಸೊ ಟೋಟಲ್ ಆಗಿ ಏನ್ ಹೇಳ್ಬೋದು ಇದನ್ನ ನಾವು? ಬ್ಯಾಕ್ಟೀರಿಯಲ್ ಸೆಲ್, ಇಟ್ಸ್ ಎ ಪ್ರೊಕ್ಯಾರಿಯೋಟಿಕ್ ಸೆಲ್. ಡೆಫಿನೆಟ್ ನ್ಯೂಕ್ಲಿಯಸ್ ಇರೋದಿಲ್ಲ. ಅಂಡ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಆರ್ ಸ್ಮಾಲರ್. ದೇ ಆರ್ ಸ್ಮಾಲರ್ ವೆನ್ ಕಂಪೇರ್ ಟು ಯೂಕ್ಯಾರಿಯೋಟಿಕ್ ಸೆಲ್ಸ್. ತುಂಬಾ ಚಿಕ್ಕದಾಗಿರುತ್ತೆ. ಅಂಡ್ ಆಲ್ಸೋ ದೇ ಗ್ರೋ ಫಾಸ್ಟರ್. ತುಂಬಾ ಫಾಸ್ಟ್ ಆಗಿ ಡಿವೈಡ್ ಆಗುತ್ತೆ. ನಿಯರ್ಲಿ 20 ಮಿನಿಟ್ಸ್ಗೆ ಒಂದ್ಸಲ ಅದು ಡಿವೈಡ್ ಆಗುತ್ತೆ. ಬಟ್ ನಮ್ಮ ಬಾಡಿಯಲ್ಲಿ one cell division that takes approximately 24 hours. So one cell that becomes two daughter cells, so within the time frame of about 24 hours. But illi so 20 minutes ge onsala adu break ಆಗ್ತಿರುತ್ತೆ. ಅಂದ್ರೆ reproduction fast ಆಗಿರುತ್ತೆ, growth fast ಆಗಿರುತ್ತೆ. So genetic material simplified ಆಗಿರುತ್ತೆ, but DNA ನೇ ಇರುತ್ತೆ. DNA ನೇ ಜೆನೆಟಿಕ್ ಮೆಟೀರಿಯಲ್ ಆಗಿರುತ್ತೆ ಪ್ರೊಕ್ಯಾರಿಯೋಟ್ಸ್ ಗಳಲ್ಲಿ. ವೈರಸ್ ಗಳನ್ನ ನಾವು ಯಾವುದೇ ಕಿಂಗ್ಡಮ್ ನ ಕೆಳಭಾಗದಲ್ಲಿ ಕ್ಲಾಸಿಫೈ ಮಾಡಲ್ಲ, ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಎ ಸೆಲ್ಯುಲಾರ್ ನೇಚರ್. ಸೆಲ್ಯುಲಾರ್ ಸ್ಟ್ರಕ್ಚರ್ ಇರೋದಿಲ್ಲ ಅದಕ್ಕೋಸ್ಕರ. ಓಕೆ, ಸೊ ಸ್ಮಾಲರ್ ಆಗಿರುತ್ತೆ. ಸೊ ಅದನ್ನ ಬಿಟ್ರೆ ಬೇರೆ ಬೇರೆ ಸ್ಟ್ರಕ್ಚರ್ಗಳನ್ನ ಅಥವಾ ಡಿಫರೆನ್ಸ್ಗಳನ್ನ ಈಗ ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ತಿಳ್ಕೊಂಡು. ಸೊ ಬ್ಯಾಕ್ಟೀರಿಯಲ್ ಸೆಲ್ ವಿ ಆರ್ ಅಬ್ಸರ್ವಿಂಗ್. ನಾವು ಯಾಕೆ ಇದನ್ನ ಸ್ಟಡಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ದ ನೇಚರ್ ಆಫ್ ದ ನ್ಯೂಕ್ಲಿಯಸ್ ಇಸ್ ನಾಟ್ ದ ಸೇಮ್. ಒಂದೇ ತರ ಇರೋದಿಲ್ಲ. ಸೊ ಬೇಸ್ಡ್ ಆನ್ ದಟ್ ವಿ ಆರ್ ಕ್ಲಾಸಿಫೈಯಿಂಗ್ ಇಟ್ ಟು ಯುಕ್ಯಾರಿಯೋಟಿಕ್ ಅಂಡ್ ಪ್ರೊಕ್ಯಾರಿಯೋಟಿಕ್. ಸೊ ಇಲ್ಲಿ ನಾವು ತಿಳ್ಕೊಂಡಿದ್ದು ಯುಕ್ಯಾರಿಯೋಟಿಕ್ ಸೆಲ್ ಇದು. ಸೊ ಇದು ಯುಕ್ಯಾರಿಯೋಟಿಕ್. ಸೊ ಯುಕ್ಯಾರಿಯೋಟಿಕ್ ಅಂತ ಹೇಳಿದ್ರೆ ಏನು ನೆಕ್ಸ್ಟ್ ತಿಳ್ಕೊಂತೀವಿ. ಓಕೆ, ಸೊ ಲುಕ್ ಅಟ್ ಹಿಯರ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರೊಕ್ಯಾರಿಯೋಟಿಕ್ ಅಂಡ್ ಯುಕ್ಯಾರಿಯೋಟಿಕ್ ಸೆಲ್ ಏನಿದೆ. ಸೊ ಕ್ಲಿಯರ್ಲಿ, ಸೊ ಐ ಹ್ಯಾವ್ ಟೇಕನ್ ಫ್ಯೂ ಪಾಯಿಂಟ್ಸ್ ಫ್ರಮ್ ಯುವರ್ ಟೆಕ್ಸ್ಟ್ ಬುಕ್. ಲಾಸ್ಟ್ ಎಕ್ಸರ್ಸೈಸ್ ಅಲ್ಲಿ ಕೊಟ್ಟಿದ್ದಾರೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಹೇಳ್ಬಿಟ್ಟು. ಯು ಹ್ಯಾವ್ ಟು ಫಿಲ್ ದ್ಯಾಟ್. ಸೊ ನಾನು ಇಲ್ಲಿ ಫಿಲ್ ಮಾಡಿ ಕೊಟ್ಟಿದ್ದೀನಿ ನೋಡಿ. ಹಾಗೇನೆ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಅಂತ ಹೇಳಿದ್ರೆ ಏನು? ಡೆಫಿನೇಷನ್ ಇಲ್ಲಿದೆ. ದ ನ್ಯೂಕ್ಲಿಯರ್ ರೀಜನ್ ಆರ್ ದ ಜೆನೆಟಿಕ್ ಮೆಟೀರಿಯಲ್ ಈಸ್ ಅನ್ಡಿಫೈನ್ಡ್ ಆಗಿರುತ್ತೆ. ಜೊತೆಗೆ ಜೆನೆಟಿಕ್ ಮೆಟೀರಿಯಲ್ಸ್ ಆರ್ ನಾಟ್ ಸರೌಂಡೆಡ್ ಬೈ ದ ನ್ಯೂಕ್ಲಿಯರ್ ಮೆಂಬ್ರೇನ್. ನ್ಯೂಕ್ಲಿಯರ್ ಮೆಂಬ್ರೇನ್ ಇಂದ ಸರೌಂಡ್ ಆಗಿರೋದಿಲ್ಲ. ಸೊ ದಟ್ ಈಸ್ ಕಾಲ್ಡ್ ನ್ಯೂಕ್ಲಿಯಾಯ್ಡ್. ಅದಕ್ಕೆ ನ್ಯೂಕ್ಲಿಯಾಯ್ಡ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ಏನಿದೆ? ದೀಸ್ ಆರ್ ಜನರಲಿ ಸ್ಮಾಲ್, about 1 to 10 micrometer. 1 micrometer is nearly about 10 to the power of -6 meter, you can say. So ಹಾಗಾಗಿ ಅಷ್ಟು ಚಿಕ್ಕದಾಗಿರುತ್ತೆ ಅದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ದೀಸ್ ಆರ್ ಜನರಲಿ ಲಾರ್ಜ್. ಎಷ್ಟಿದೆ? 5 to 100 micrometer ಇಷ್ಟು ಇರುತ್ತೆ. ಸೊ ಪ್ರೊಕ್ಯಾರಿಯೋಟ್ಸ್ ಆರ್ ಜನರಲಿ ಸ್ಮಾಲ್, 1 to 10 micrometer. ಇಲ್ಲಿಗೆ ಬಂದಾಗ 5 to 100 micrometer. Next, it is not surrounded by nuclear membrane. The nucleus is surrounded by well-defined nuclear membrane. ಇಲ್ಲಿ nuclear membrane ಇರುತ್ತೆ ಅಂತ ಆಯಿತು. So next, chromosome is single. In prokaryotic cells, chromosomes are single. But in the case of eukaryotic cells, so more than one chromosomes are present. How many chromosomes are present in human beings? As I said, 46 chromosomes. See there, 46. More than one chromosomes are present. Next, membrane-bound organelles are absent here. So, membrane-bound organelles like mitochondria, so chloroplasts, they are absent. Only in case of the purple bacteria, which are able to synthesize their own food by using, so surrounding substances, they are present. Adanna bitre, yella double membrane, or you can say membrane-bounded organelles are absent. Illi membrane-bounded organelles are present. Mitochondria, endoplasmic reticulum, so chloroplast, ಎಲ್ಲವೂ ಕೂಡ ಇಲ್ಲಿರುತ್ತೆ. Ribosomes are usually small ribosomes, 70s, set verb unit ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ribosomes are relatively large. ಎಷ್ಟಿರುತ್ತೆ? 80s ಇರುತ್ತೆ. So next to growth rate and regeneration, or generation time is usually faster
ಫಾಸ್ಟ್ ಆಗಿ ಮಲ್ಟಿಪ್ಲೈ ಆಗುತ್ತೆ. ಇಲ್ಲಿಗೆ ಬಂದಾಗ ಗ್ರೋತ್ ರೇಟ್ ಆ್ಯಂಡ್ ದ ಜನರೇಷನ್ ಟೈಮ್ ಈಸ್ ಯೂಶಲಿ ಸ್ಲೋ. ನಿಧಾನವಾಗಿ ಇಲ್ಲಿ ರೆಪ್ಲಿಕೇಶನ್ ಆಗುತ್ತೆ, ರಿಪ್ರೊಡಕ್ಷನ್ ಆಗುತ್ತೆ, ರೀಜನರೇಷನ್ ಆಗುತ್ತೆ. ಸೊ ಡಿಫ್ರೆನ್ಸ್ ಗೊತ್ತಾಗಿದೆ ಅಂತ ಅನ್ಕೊಂತೀನಿ ಇನ್ ಬಿಟ್ವೀನ್ ದೀಸ್ ಟು. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ಓಕೆ, ರೆಸ್ಟ್ ನೋಡೋಣ. ಇವಾಗ ಸೈಟೋಪ್ಲಾಸಮ್ ಇನ್ನೊಂದು ಕಾನ್ಸೆಪ್ಟ್ ಇದೆ. ಏನು ಸೈಟೋಪ್ಲಾಸಮ್ ಅಂತ ಹೇಳಿದ್ರೆ, ಇಟ್ಸ್ ಎ ಜೆಲ್ಲಿ ಲೈಕ್ ಫ್ಲೂಯಿಡ್. ಜೆಲ್ಲಿ ಲೈಕ್ ಫ್ಲೂಯಿಡ್, ಜೆಲ್ಲಿ ಲೈಕ್ ಫ್ಲೂಯಿಡ್ present within the cell membrane, within the cell membrane. ಯಾಕೆ ಸೆಲ್ ಮೆಂಬ್ರೇನ್ ಅಂತ ಹೇಳ್ತಾ ಇದ್ದೀನಿ ನಾನು? ಇಟ್ ಇಸ್ ಪ್ರೆಸೆಂಟ್ ಇನ್ ಆಲ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೆಲ್ ವಾಲ್ ಆದರೆ ದಟ್ಸ್ ಪ್ರೆಸೆಂಟ್ ಓನ್ಲಿ ಇನ್ ಎಲ್ಲಿರುತ್ತೆ, ಕಾಮನ್ ಆಗಿ ಅನಿಮಲ್ ಸೆಲ್ ಅನ್ನ ಬಿಟ್ಟು ಎಲ್ಲ ಕಡೆ ಇರುತ್ತೆ. ಆದರೆ ಇಲ್ಲಿ ಸೆಲ್ ಮೆಂಬ್ರೇನ್ ಎಲ್ಲ ಕಡೆ ಇರುತ್ತೆ. ಹಾಗಾಗಿ ನಾವು ಬರಿತಾ ಇದೀವಿ ಜೆಲ್ಲಿ ಲೈಕ್ ಫ್ಲೂಯಿಡ್ ಪ್ರೆಸೆಂಟ್ ವಿತ್ ಇನ್ ದ ಸೆಲ್ ಮೆಂಬ್ರೇನ್. ಸೊ ನೆಕ್ಸ್ಟ್ ಏನ್ ಮಾಡುತ್ತೆ? ಡ್ಯೂ ಟು ಇಟ್ಸ್ ಸ್ಟ್ರೀಮಿಂಗ್ ಪ್ರಾಪರ್ಟಿ ಇರೋದ್ರಿಂದ, ಸೊ ಸ್ಟ್ರೀಮಿಂಗ್ ಅಂತ ಹೇಳಿದ್ರೆ ಫ್ಲೂಯಿಡಿಟಿ ಇರೋದ್ರಿಂದ, helps in the transportation and exchange of materials. So helps in transportation, you can say transportation. And also it's very useful in containing the organelles. ಇದರಲ್ಲಿ ತುಂಬಾ organelles ಗಳಿರುತ್ತೆ. Organelles are present. So both membrane as well as membrane bounded organelles. So ಇನ್ನೊಂದು ರೈಬೋಸೋಮ್ಸ್ ಅಂತ ಹೇಳಿದ್ರೆ ಅದು ಎರಡು ಕಡೆನೂ ಇರುತ್ತೆ. So organelles are floating here. ಇನ್ನೊಂದು all the metabolic activities or life processes are occurring here. So metabolic activities occur here. Okay, so ಹಾಗಾಗಿ ಮೂರು ಫಂಕ್ಷನ್ಗಳನ್ನು ನೆನ್ಪಿಟ್ಕೊಳ್ಳಿ. ಸೈಟೋಪ್ಲಾಸಮ್ ಅಂತ ಹೇಳಿದ್ರೇನು? ಇಟ್ಸ್ ಎ ಜೆಲ್ಲಿ ಲೈಕ್ ಫ್ಲೂಯಿಡ್ present within the cell membrane. We are using the cell membrane because it is present in all the cells. Next, because it's a streaming property, fluidity ಇರೋದ್ರಿಂದ it helps in the transportation of substances. Help ಮಾಡುತ್ತೆ. And it contains organelles. ಎಲ್ಲ organelles ಗಳು living components ಗಳು ಇದರಲ್ಲಿ ಇರುತ್ತೆ. And all the metabolic activities that occurs here. ಎಲ್ಲ metabolic activities ಗಳು ಇಲ್ಲ ಆಗುತ್ತೆ. ಸೈಟೋಪ್ಲಾಸಮ್. ಸೊ ಎಲ್ಲ ಸೈಟೋಪ್ಲಾಸಮ್ ಅಲ್ಲಿ organelles ಇರುತ್ತೆ ಅಂತ ಹೇಳಿದೆ. ಸೊ all these organelles are visible or not? ಇದು visible ಆಗಿರುತ್ತಾ? So actually they are visible only under electron microscope. Okay, so as I said, organelles ಅಂತ ಹೇಳಿದ್ರೆ whether it is endoplasmic reticulum, ER ಅಂತ ಹೇಳ್ತೀವಿ, Golgi complex. Okay, so next ಅದೇ ತರ ರೈಬೋಸೋಮ್ಸ್ ಗಳಿರುತ್ತೆ. ರೈಬೋಸೋಮ್ಸ್ ಆರ್ ಪ್ರೆಸೆಂಟ್. ಅದ್ರ ಜೊತೆಗೆ ಲೈಸೋಸೋಮ್ಸ್ ಇರುತ್ತೆ. ಎಲ್ಲ ಇರೋದ್ರಿಂದ ಏನಾಗ್ತಾ ಇರುತ್ತೆ? ಎಲ್ಲ ಫಂಕ್ಷನ್ಗಳು ಬೇರೆ ಬೇರೆ ಇರುತ್ತೆ. ಸೊ ಅದಕ್ಕೆ ನಾವು ಹೇಳೋದು ಸೆಲ್ ಅನ್ನ ಡಿವಿಷನ್ ಆಫ್ ಲೇಬರರ್ ಅಂತ ಹೇಳ್ಬಿಟ್ಟು. ಸೊ ದೇರ್ ಫಂಕ್ಷನ್ ಈಸ್ ಕೊರಿಲೇಟೆಡ್. ಕೆಲವು ಕೊರಿಲೇಟೆಡ್ ಆಗಿರುತ್ತೆ, ಅದನ್ನೇ ನಾವು ನೆಕ್ಸ್ಟ್ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಇನ್ನು ಕೆಲವು ಫಂಕ್ಷನ್ಗಳು ಕೊರಿಲೇಟ್ ಆಗಿರೋದಿಲ್ಲ, ಒಂದಕ್ಕೊಂದು ಸಂಬಂಧ ಇರೋದಿಲ್ಲ, ಬಟ್ ದೇ ಆರ್ ಪರ್ಫಾರ್ಮಿಂಗ್ ಡಿಫರೆಂಟ್ ಫಂಕ್ಷನ್ಸ್. ಸೊ ಅಗೇನ್ ಐ ಆಮ್ ಸೇಯಿಂಗ್ ದೀಸ್ ಆರ್ಗನೈಲ್ಸ್ ಆರ್ ನಾಟ್ ಈಸಿಲಿ ವಿಸಿಬಲ್. ಇಫ್ ಯು ಆರ್ ಯೂಸಿಂಗ್ ಸ್ಟೈನ್ಸ್, ಇಲ್ಲಿ ಸ್ಯಾಫ್ರನಿನ್ ಅಥವಾ ಮಿಥೈಲ್ ಆರೆಂಜ್, ಸೊ ಅದನ್ನ ನಾವು ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ಏನಾಗುತ್ತೆ ಅಲ್ಲಿ? ಓನ್ಲಿ ಯು ಕ್ಯಾನ್ ಅಬ್ಸರ್ವ್ ದ ಆರ್ಗನೈಲ್ಸ್ ವಿಚ್ ಅಬ್ಸಾರ್ಬ್ ದ ವಾಟ್ ಈಸ್ ದಟ್ ಸ್ಟೈನ್. ಅಬ್ಸಾರ್ಬ್ ಆಗಿರೋದು ಮಾತ್ರ ಕಾಣಿಸುತ್ತೆ ನಿಮಗೆ. ಇನ್ನು ಉಳಿದಿರೋದು ನಾವು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಆಗುತ್ತೆ. ಅದನ್ನೇ ನಾವು ಸ್ಟ್ರಕ್ಚರ್ಗಳನ್ನ ಇವತ್ತು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೇಗೆ ಕಾಣಿಸುತ್ತೆ ಅಂತ ತಿಳ್ಕೊಳ್ತಾ ಇದೀವಿ. ಓಕೆನಾ? ಸೊ ದಟ್ಸ್ ದ very small topic they have given in your textbook about the what? Cytoplasm. Now let's discuss about few questions in related to today's topic. So the very first question is here: which of the following is not a function of the nucleus in a cell? So here they are asking not a function of, not a, means out of these four, three are the functions of nucleus but not the one. What is that? Storage of genetic information. Yes, it is very important. Now ಇದಕ್ಕೆ ರೈಟ್ ಮಾರ್ಕ್ ಯಾಕೆ ಆಗ್ತಿದ್ದೀನಿ ಅಂತ ಹೇಳಿದ್ರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ ಅಂತ. Later I am going to erase them and finally I am going to take the right one. Okay, this is the function of nucleus. It stores the genetic information or genetic material, okay, in the form of DNA. Next, it control of cell activities. Yes, it controls the cell activity. Synthesis of protein. No, it doesn't synthesize the protein directly. So you can say next, transmission of hereditary traits. Yes. So ಹಾಗಿದ್ರೆ ನಾವು ಯಾವುದನ್ನ ಫಂಕ್ಷನ್ ಅಂತ ಹೇಳ್ಬೋದು, ಯಾವುದು ಫಂಕ್ಷನ್ ಅಲ್ಲ ಅಂತ ಹೇಳ್ಬೋದು? ಸಿಂಥಸಿಸ್ ಆಫ್ ಪ್ರೋಟೀನ್. ನ್ಯೂಕ್ಲಿಯೋಲಸ್
ಅದು ಒಳಗಿರ್ಬೋದು, ಆದರೆ ಅದು ಪಾರ್ಟ್ ಆಫ್ ದ ಅದರ್ ಒನ್, ಯು ಕ್ಯಾನ್ ಸೇ ಅದರ್ ಆರ್ಗನೆಲ್ ಅಂತ ಹೇಳ್ಬೋದು ನಾವು. ಸೊ ಹಾಗಾಗಿ ಯು ಕ್ಯಾನ್ ಸೇ ದಿ ಸಿಂಥಸಿಸ್ ಆಫ್ ಪ್ರೋಟೀನ್ ಈಸ್ ನಾಟ್ ದ ಫಂಕ್ಷನ್ ಆಫ್ ನ್ಯೂಕ್ಲಿಯಸ್ ಆಫ್ ಎ ಸೆಲ್. ನೆಕ್ಸ್ಟ್ ಕ್ವೆಶ್ಚನ್, the nucleus of a cell is surrounded by double layered membrane known as double layered membrane. ಓಕೆ, ಅವಾಗಲೇ ಹೇಳಿದ ಹಾಗೆ ಅಲ್ಲಿ ಒಂದು ಮೆಂಬ್ರೇನ್ ಇರುತ್ತೆ, ಹೌದಾ? ಆ ಮೆಂಬ್ರೇನ್ ಯಾವುದು ಅಂತ ಹೇಳಿದ್ದು ನಾವು, ಕನ್ಸಿಡರಿಂಗ್ ದಿಸ್ ಈಸ್ ದ ಡಬಲ್ ಮೆಂಬ್ರೇನ್ ಬೌಂಡೆಡ್ ಆರ್ಗೆನೆಲ್. ಓಕೆ, ಸೊ ಇದನ್ನ ನಾವು ನ್ಯೂಕ್ಲಿಯಸ್ ಅಂತ ಹಾಗೆ ತಿಳ್ಕೊಂಡ್ರೆ, ಓಕೆ, ಹಿಯರ್ ಯು ಕ್ಯಾನ್ ಅಬ್ಸರ್ವ್ 2 ಲೇಯರ್ಸ್, ಇಲ್ಲಿ 2 ಲೇಯರ್ಗಳಿದೆ. What are these? These are called nuclear membrane. Nuclear membrane illide. So jotege there is a space called nuclear space. Allondu space irutte. Adra jotege illi tumbane neevu nodಬಹುದು. Few structures are present. Let me write them. Okay, here and there you can observe some pores. So these pores are called nuclear pore. As I said, nuclear pore irutte. Okay, so we need to patch up it, right? So ಈ ಥರ ಪ್ಯಾಚ್ ಅಪ್ ಮಾಡಿದಾಗ ನಿಮಗೆ ನ್ಯೂಕ್ಲಿಯರ್ ಪೋರ್ ಕಾಣಿಸುತ್ತೆ. ಸೊ ಅದನ್ನು ಬಿಟ್ಟರೆ ಒಳಭಾಗದಲ್ಲಿ ಏನೇನಿರ್ಬೋದು, ದೆರ್ ಈಸ್ ಎ ಸ್ಟ್ರಕ್ಚರ್ ಕಾಲ್ಡ್ ನ್ಯೂಕ್ಲಿಯೋಲಸ್. ನ್ಯೂಕ್ಲಿಯೋಸಿಸ್ ಸ್ಟ್ರಕ್ಚರ್ ಇರುತ್ತೆ. ಓಕೆ, ಆ್ಯಂಡ್ ಅಲಾಂಗ್ ವಿತ್ ದಟ್ ಯು ಕ್ಯಾನ್ ಅಬ್ಸರ್ವ್ ಜೆನೆಟಿಕ್ ಮೆಟೀರಿಯಲ್ ಆಸ್ ಐ ಸೆಡ್. ಸೊ ಈ ಥರ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ಓಕೆ, ಸೊ ನಾವು ವಾಟ್ ಯು ಸೇ ಏನಂತ ಹೇಳ್ಬೋದು, ನ್ಯೂಕ್ಲಿಯರ್ ಮೆಂಬ್ರೇನ್ ಈಸ್ ದ ಸ್ಟ್ರಕ್ಚರ್. ಸೊ ದ ಸೈಟೋಪ್ಲಾಸಮ್ ಇಸ್ ನಾಟ್ ದ ಆನ್ಸರ್. ಸೆಲ್ ಮೆಂಬ್ರೇನ್, ನೋ. ಸೆಲ್ ಮೆಂಬ್ರೇನ್ ಅಂತ ಹೇಳಿದ್ರೆ ಇಟ್ಸ್ ಔಟರ್ ಮೋಸ್ಟ್ ಕವರಿಂಗ್ ಲೇಯರ್ ಆಫ್ ದ ಸೆಲ್ ಆರ್ ದ ಸೈಟೋಪ್ಲಾಸಮ್, ನಾಟ್ ದ ನ್ಯೂಕ್ಲಿಯೋಪ್ಲಾಸಮ್. Nuclear membrane is the right answer, not the endoplasmic reticulum. It's the extension of the nuclear membrane, helps in the synthesis of protein and lipid, you can say. Next question, the cytoplasm is responsible for ಏನು ಕೆಲಸ ಮಾಡುತ್ತೆ? ನೆನ್ಪಿಟ್ಕೊಳ್ಳಿ, ನಾನು ಹೇಳಿದ್ದೇನು ಅಂತ ಹೇಳ್ಬಿಟ್ಟು, ಕಂಟ್ರೋಲಿಂಗ್ ದ ಸೆಲ್ ಡಿವಿಷನ್, ಪ್ರೊಟೆಕ್ಟಿಂಗ್ ದ ನ್ಯೂಕ್ಲಿಯಸ್, ಕ್ಯಾರಿ ಔಟ್ ದ ಸೆಲ್ ಮೆಟಬಾಲಿಸಮ್ and storing the genetic materials. The main function of the cytoplasm is, that's the place where all the metabolic activity takes place. ಅಂದರೆ ಒಳಭಾಗದಲ್ಲಿ ಸೈಟೋಪ್ಲಾಸಮ್ ಲಾಸ್ಟ್ ಕ್ಲಾಸಲ್ಲಿ, ಸಾರಿ ಅದು 10th ಅಲ್ಲಿ ಬರುತ್ತೆ. ಸೊ ನಾವು ತಿಳ್ಕೊಂಡಿರ್ಬೋದು ಯಾವುದು, ರೆಸ್ಪಿರೇಷನ್. ಸೊ ಗ್ಲೂಕೋಸ್ ಈಸ್ ಬ್ರೋಕನ್ ಡೌನ್ ಇನ್ ಟು ಪೈರುವೇಟ್ ಇನ್ ದ ಸೈಟೋಪ್ಲಾಸಮ್ ಅಲ್ಲಿ. ನೆಕ್ಸ್ಟ್ ಅದಾದ್ಮೇಲೆ ಇನ್ಸೈಡ್ ದ ಸೈಟೋಪ್ಲಾಸಮ್ ದೇರ್ ಆರ್ ಮೆನಿ ಆರ್ಗನೆಲ್ಸ್ ಆರ್ ಪ್ರೆಸೆಂಟ್ ಇನ್ಕ್ಲೂಡಿಂಗ್ ದ ಮೈಟೋಕಾಂಡ್ರಿಯಾ. Inside the mitochondria, pyruvate is converted into carbon dioxide and water along with the energy. So aerobic respiration ಆಗ್ತಾ ಇರೋದು, ಎಲ್ಲ ಮೆಟಬಾಲಿಕ್ ಆಕ್ಟಿವಿಟೀಸ್ಗಳಾಗೋದು ಸೈಟೋಪ್ಲಾಸಮ್ ಅಲ್ಲೇ. ಹಾಗಾಗಿ ಇಟ್ ಈಸ್ ದ ಪ್ಲೇಸ್ ವೇರ್ ದ ಮೆಟಬಾಲಿಕ್ ಆಕ್ಟಿವಿಟಿ ವಿಲ್ ಬಿ ಕ್ಯಾರಿ ಔಟ್, ಅಲ್ಲಿ ಕ್ಯಾರಿ ಔಟ್ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಈಸ್ ಹಿಯರ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಬೌಟ್ ದ ನ್ಯೂಕ್ಲಿಯಸ್? ನ್ಯೂಕ್ಲಿಯಸ್ ರಿಲೇಟೆಡ್ ಆಗಿ ಯಾವುದು ಟ್ರೂ ಇದೆ? ಮೀನ್ಸ್ among them 3 are wrong and 1 is correct one. What is that? It is found only in animal cell. No, it is present in plant cell, bacterial cell. Bacterial cell alli adu indefinite ಆಗಿರುತ್ತೆ ಅಷ್ಟೇ, undefined. Next, it is responsible for the cell movement. It contains the cell's DNA and it is the site of protein synthesis. So the right answer is the nucleus is containing the cell's DNA. ಅದು ಜೆನೆಟಿಕ್ ಮೆಟೀರಿಯಲ್ ಅನ್ನ ಹೊಂದಿರುತ್ತೆ ಅಂತ ಹೇಳ್ಬಿಟ್ಟು. Next question, which cell type possesses the membrane bound organelle? Membrane bound organelle ಎಲ್ಲಿ ಇರುತ್ತೆ? ಓಕೆ, ಎರಡು ತರ ನೋಡಿದ್ವಿ ನಾವು, ಪ್ರೊಕ್ಯಾರಿಯೋಟ್ ಅಂಡ್ ಯೂಕ್ಯಾರಿಯೋಟ್. ಡಿಫರೆನ್ಸ್ ನೆನ್ಪಿಟ್ಕೊಳ್ಳಿ ಹಾಗೇನೆ. ಪ್ರೊಕ್ಯಾರಿಯೋಟ್ಸ್ ಅಲ್ಲಿ membrane bound organelles are absent. In eukaryotes you can observe membrane bound organelles like a Golgi complex, endoplasmic reticulum, mitochondria, ಈ ತರ ಎಲ್ಲ ಇರುತ್ತೆ. ಓಕೆ, ಹಾಗಿದ್ರೆ ಸೊ ದೇ ಆರ್ possess ಅಂತ ಹೇಳಿರೋದು, possess in the sense present, contain, like that. So that's present in eukaryote, not prokaryote. So both ಎರಡರಲ್ಲೂ ಇರೋದಿಲ್ಲ ಅಂತ ಹೇಳಿ, none of the above ಆಗಲ್ಲ. ಸೊ ಹಾಗಾಗಿ ಯೂಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ಇರುತ್ತೆ. ಓಕೆ, ಯು ಅಂತ ಹೇಳಿದ್ರೆ ಟ್ರೂ. ಕ್ಯಾರಿ ಆನ್, ನಿಮ್ಗೆ ಆ ಮೀನಿಂಗ್ ಗೊತ್ತಿರಲಿ. ಓಕೆ, ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ಯು ಇನ್ ದ ಸೆನ್ಸ್ ಟ್ರೂ ಅಂತ ಹೇಳ್ಬಿಟ್ಟು. ಕ್ಯಾರಿ ಆನ್, ಓಕೆ, ಕ್ಯಾರಿ ಆನ್ ಇನ್ ದ ಸೆನ್ಸ್ ನ್ಯೂಕ್ಲಿಯಸ್. ಟ್ರೂ ನ್ಯೂಕ್ಲಿಯಸ್ ಇಸ್ ಪ್ರೆಸೆಂಟ್ ಅಂತ ಅರ್ಥ ಯೂಕ್ಯಾರಿಯೋಟ್ ಅಂತ ಹೇಳಿದ್ರೆ. ನೆಕ್ಸ್ಟ್, ವಿಚ್ ಸೆಲ್ ಟೈಪ್ ಹ್ಯಾಸ್ ದ ಸೆಲ್ ವಾಲ್ ಮೇಡ್ ಅಪ್ ಆಫ್ ಪೆಪ್ಟಿಡೋಗ್ಲೈಕನ್? ಪೆಪ್ಟಿಡೋಗ್ಲೈಕನ್ ಇಂದ ಆಗಿರೋ ಸೆಲ್ ವಾಲ್ ಎಲ್ಲಿ ಇರುತ್ತೆ? ಸೊ ದಟ್ಸ್ ಪ್ರೆಸೆಂಟ್ ಇನ್ ಬ್ಯಾಕ್ಟೀರಿಯಾ ಆಸ್ ಐ ಸೆಡ್.
Okay, bacteria, it's an example for prokaryotic cell. So the right answer is option A. Option A correct agide. Okay, sorry, I was about to give one question for you, but it's over right now. Next class ಅಲ್ಲಿ ಒಂದು ಕ್ವಶನ್ ಅನ್ನ ಕೊಡ್ತೀನಿ, ನೀವು ಕಮೆಂಟ್ ಮಾಡ್ಬೋದು. ಸೊ ಅದಕ್ಕೂ ಮುಂಚೆ ನಿಮಗೆ ಇನ್ನೂ ಎಕ್ಸ್ಟ್ರಾ ಕ್ವಶನ್ಗಳು ಬೇಕು ಅಂತ ಹೇಳಿದ್ರೆ, ಆಸ್ ವಿ ಆರ್ ಇನ್ಫಾರ್ಮಿಂಗ್ ಎವ್ರಿ ಟೈಮ್, ಜಸ್ಟ್ ಗೋ ಟು ಅವರ್ ಆ್ಯಪ್ PW ಆ್ಯಂಡ್ ಯಥಾರ್ಥ ಅಂತ ಸರ್ಚ್ ಮಾಡಿದ್ರೆ ಯಥಾರ್ಥ ಕನ್ನಡದಲ್ಲಿ you can download the DPP. Nearly extra 10 question you will get. So extra 10 important questions called both subjective as well as the objective you will get. Okay na? So next class ali matte organelles kala ಬಗ್ಗೆ ತಿಳ್ಕೊಳ್ಳೋಣ, different organelles present within the cytoplasm and their function. Okay na? So till then, take care, have a nice day everyone.